ನಾನು ತುಂಬ ವರ್ಷದಿಂದ ಈ ಕೊಡಗಲ್ಲಿ ಒಂದು ಟಿಪಿಕಲ್ ಕಾನ್ಸೆಪ್ಟನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು 20-25-30 ವರ್ಷದ ಹಿಂದೆ ಐ ಹ್ಯಾವ್ ಸೀನ್ ಅ ಫ್ಯಾಮ್ಲಿ ಹೂ ಈಸ್ ಲೈಕ್ ಸೂಪರ್ ರಿಚ್ ಅಂತ ಹೇಳಿದ್ರೆ, ವಿ ಆಲ್ವೇಸ್ ಯೂಸ್ ಟು ಸಿ ಅವರ ಒಂದು ಮಕ್ಕಳು ಬೆಳೆದಿರೋ ರೀತಿ, ಅವರ ಒಂದು ಲೈಫ್ ಸ್ಟೈಲು. ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ದುಡ್ಡು ಮಾಡಿಕೊಂಡು ದೇ ವುಡ್ ಬಿಲ್ಟ್ ಅ ಲಾಟ್ ಆಫ್ ವೆಲ್ತ್. ಅವ್ರ ಹತ್ರ ಎಲ್ಲ ಥರದ ವೆಹಿಕಲ್ಲು, ದೇ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಲಕ್ಸುರಿ. ಸೊ ಅವರ ನಾವು ಅಡ್ಮೈರ್ ಮಾಡ್ತಾಯಿದ್ವಿ. ಓ ಮೈ ಗಾಡ್, ವಾಟ್ ಅ ಫ್ಯಾಮ್ಲಿ, ಎಷ್ಟು ಅವರ ಮಕ್ಕಳು ಎಷ್ಟು ಲಕ್ಕಿ, ಅವರಿಗೆಲ್ಲ ಸಿಗ್ತಾಯಿದೆ. ನಮಗೆ ಏನೊಂದು ಲಕ್ಸುರಿ ಇಲ್ವೋ ಅದೆಲ್ಲ ಅವ್ರ ಹತ್ರ ಇದೆ. ಈ ಒಂದು ಸೊ ವಿ ಯೂಸ್ ಟು ಅಡ್ಮೈರ್ ದ ರಿಚ್ನೆಸ್ ವಾಟ್ ದೇ ಕ್ಯಾರಿಡ್ ಆ್ಯಂಡ್ ಆಲ್ವೇಸ್ ವಿ ಪ್ರೇಡ್, ನಮಗೊಂದು ದಿನ ಆ ಥರ ಆಗಬೇಕು ಅಂತೇಳಿ ಒಂದು ಕಾನ್ಸೆಪ್ಟಲ್ಲಿ ನಾವು ಬೆಳೀತಾ ಇದ್ವಿ. ಇವಾಗ ನೋಡಿದ್ರೆ ಅದೇ ಅಪ್ಪ ಅಮ್ಮ, ದೇವರೇ ನನಗೆ ಎಲ್ಲ ಕೊಟ್ಟೆ ನೀನು, ಆದರೆ ಒಳ್ಳೆ ಮಕ್ಕಳನ್ನ ಕೊಟ್ಟಿಲ್ಲ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನ ಗೊತ್ತಿಲ್ಲದೇನೋ ಕೆಲವ್ರ ಹತ್ರ ಶೇರ್ ಮಾಡ್ತಾರೆ. ಈಗ ಅವ್ರ ಮಕ್ಕಳು ದೇ ಆರ್ ಹ್ಯಾವಿಂಗ್ ಅ ವೆರಿ ನೆಗೆಟಿವ್ ಮೈಂಡ್ಸೆಟ್ಟು ಒಂದು. ಆಮೇಲೆ ದೇ ಆರ್ ಲೈಕ್, ನಮ್ಮ ಅಪ್ಪನ ಹತ್ರ ದುಡ್ಡಿದೆ, ಅಮ್ಮನ ಹತ್ರ ದುಡ್ಡಿದೆ, ವಿ ಆರ್ ದ ರಿಚೆಸ್ಟ್ ಅಂತೇಳಿ ದೇ ಆರ್ ಗೋಯಿಂಗ್ ಟು ಆಲ್ ದಿಸ್ ಕಾಂಪ್ಲಿಕೇಶನ್ಸ್, ಲೈಫಲ್ಲಿ ಕಾಂಪ್ಲಿಕೇಶನ್ ಮಾಡಿಕೊಂಡು ದೇ ಆರ್ ವೇಸ್ಟಿಂಗ್ ಮನಿ ಆನ್ ಶೋಯಿಂಗ್ ಆಫ್. ಆ್ಯಂಡ್ ಫೈನಲಿ ಐ ಸಿ ಅವರ ಅಪ್ಪ ಅಮ್ಮ ದೇ ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಪೇಯ್ನ್ ಆ್ಯಂಡ್ ಸಫರಿಂಗ್. ಆ್ಯಂಡ್ ದಿಸ್ ಈಸ್ ನಾಟ್ ವಿತ್ ಒನ್ ಫ್ಯಾಮ್ಲಿ, ಈ ಥರ ತುಂಬ ಜನರ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಇಫ್ ಯು ಟೇಕ್ ಎಟ್ ಅ ಸ್ಟೇಟ್ ಲೆವೆಲ್ ಕೂಡ ಎಕ್ಸಾಂಪಲ್ಸ್ ಇದೆ. ದೊಡ್ಡ ಮಿನಿಸ್ಟರ್ಸು ಅವರ ಲೈಫಲ್ಲಿ ಅವರು ಸಿಕ್ಕಾಪಟ್ಟೆ ಮೆರೆದಾಡಿದ್ದಾರೆ ಒಂದು ಟೈಮಲ್ಲಿ. ದೇ ಹ್ಯಾಡ್ ಎವ್ರಿಥಿಂಗ್, ಆಲ್ ದ ಲಕ್ಸುರಿ. ನಾವು ದೇ ಡೋಂಟ್ ಹ್ಯಾವ್ ದೇರ್ ಗ್ರ್ಯಾಂಡ್ ಚಿಲ್ಡ್ರನ್ ವಿತ್ ದೆಮ್. ಅವ್ರ ಹತ್ರ ಆ ಒಂದು ಮಕ್ಕಳು ನಮ್ಮೊಟ್ಟಿಗೆ ಇಲ್ಲ ಅಂತೇಳೋ ಕೊರಗಲ್ಲಿ ಸತ್ತಿರುವಂಥ ಎಕ್ಸಾಂಪಲ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಅ ಪ್ಯಾಟರ್ನ್. ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ನೋಡಿಕೊಂಡ್ರೆ ಸೇಮ್ ಥಿಂಗ್. ಅಪ್ಪ ಅಮ್ಮ ದೊಡ್ಡ ಮನುಷ್ಯರು ಸಖತ್ತಾಗಿ ಲೀಡ್ ಮಾಡಿದ್ರು, ಮಕ್ಕಳು ಇವಾಗ ದೇ ಆರ್ ವೇಸ್ಟಿಂಗ್ ದೇರ್ ಟೈಮ್, ದೇ ಆರ್ ವೇಸ್ಟಿಂಗ್ ದೇರ್ ಮನಿ, ದೇ ಆರ್ ವೇಸ್ಟಿಂಗ್ ದೇರ್ ಟ್ಯಾಲೆಂಟ್, ದೇ ಆರ್ ಲೂಸಿಂಗ್ ದೇರ್ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ಎಲ್ಲ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಕೆಲವರು ಡೈವರ್ಸಿಗೆ ಹೋಗ್ಬಿಟ್ಟಿದ್ದಾರೆ, ಕೆಲವರು ಸಫೋಕೇಟ್ ಆಗಿಬಿಟ್ಟಿದ್ದಾರೆ ಫೈನಾನ್ಸಲ್ಲಿ, ಕೆಲವರು ಡಿಪ್ರೆಷನಿಗೆ ಬೀಳ್ತಾ ಇದ್ದಾರೆ, ಕೆಲವರು ಪಾರ್ಟಿ ಅದು ಇದು ಅಂತೇಳಿ ದೇ ಆರ್ ಲಾಸ್ಟ್ ಇನ್ ದೇರ್ ಓನ್ ವರ್ಲ್ಡ್. ಪಬ್ಬು, ಬಾರು, ಈವನ್ ಈ ಮಾಫಿಯಾ ಅಂತ ಹೇಳಿ ಯಾರು ಹೆಸರು ಮಾಡಿದ್ರು ಅವ್ರ ಮಕ್ಕಳು ಕೂಡ ಸೇಮ್ ಪರಿಸ್ಥಿತಿ. ಸೆಲೆಬ್ರಿಟೀಸು, ಪೊಲಿಟಿಷಿಯನ್ಸು, ಬಿಸ್ನೆಸ್ ಓನರ್ಸು. ದಿಸ್ ಈಸ್ ಒನ್ ಸೈಡ್ ಆಫ್ ದ ಸ್ಟೋರಿ. ಈಗ ಸೆಕೆಂಡ್ ಸೈಡಿಗೆ ಬರುವ. ದೆರ್ ವಾಸ್ ಒನ್ ಫ್ಯಾಮ್ಲಿ ವಾಸ್ ವೆರಿ, ತುಂಬ ಕಷ್ಟಪಡ್ತಾಯಿದ್ರು ಪೇರೆಂಟ್ಸು, ಬಟ್ ಅವರಿಗೆ ದುಡ್ಡು ಆಗ್ತಾ ಇರಲಿಲ್ಲ, ತುಂಬ ಕಷ್ಟ. ಸೊ ಅವರು ಮಕ್ಕಳನ್ನ ಕಷ್ಟಪಟ್ಟು ಇಷ್ಟಪಟ್ಟು ಅವರಿಗೆ ತುಂಬ ಕಷ್ಟಪಟ್ಟು ಅವ್ರನ್ನ ಓದಿಸಿ ಬೆಳೆಸಿ ಅವ್ರನ್ನ ಎಲ್ಲೋ ದೊಡ್ಡವ್ರು ಮಾಡಿ ಲೈಕ್ ಬೇರೆ ಕಡೆ ಕಳಿಸಿ ಇವತ್ತು ಅವ್ರ ಮಕ್ಕಳು ನೋಡಿದ್ರೆ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಇವಾಗ ಅದೇ ಈ ಅಪ್ಪ ಅಮ್ಮ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರೇ ನನಗೆ ನೀನು ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನೀನು ನನಗೆ ದುಡ್ಡು ಕೊಟ್ಟಿಲ್ಲ, ಲೈಕ್ ಯಾವುದೂ ಕೊಟ್ಟಿಲ್ಲ ಅಂತ ಹೇಳಿದ್ರು, ಇವತ್ತು ನನಗೆ ಒಂದು ಒಳ್ಳೆ 2 ಮಕ್ಕಳನ್ನ ಕೊಟ್ಟಿದ್ಯಾ. ಆ 2 ಮಕ್ಕಳು ಇವಾಗ ಫಾರಿನಲ್ಲಿ ಇದ್ಕೊಂಡು ಬೇರೆ ಥರ ವ್ಯವಹಾರಗಳು ಮಾಡಿಕೊಂಡು ನಮಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಸೊ ಇವರು 20-30 ವರ್ಷದ ಹಿಂದೆ ಕಷ್ಟಪಟ್ಟಿದ್ದವರು, ನೌ ದೇ ಆರ್ ಗೆಟಿಂಗ್ ದ ಫ್ರೂಟ್ಸು. ಇದು ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ, ಇಟ್ಸ್ ಅ ಪ್ಯಾಟರ್ನ್, ಫ್ಯಾಮ್ಲಿ ಪ್ಯಾಟರ್ನ್ಸು. ಈಸ್ ಇಟ್ ಬ್ಯಾಡ್ ಟು ಬಿ ರಿಚ್? ನೋ. ಈಸ್ ಇಟ್ ಬ್ಯಾಡ್ ಟು ಬಿ ಪುವರ್? ದ ಆನ್ಸರ್ ಈಸ್ ನೋ. ಬಟ್ ಇಟ್ ಈಸ್ ಹಾರಿಬಲ್ ಟು ಬಿ ನಾಟ್ ಹ್ಯಾವಿಂಗ್ ಎಥಿಕ್ಸ್, ವ್ಯಾಲ್ಯೂಸ್ ಆ್ಯಂಡ್ ಲೈಫಲ್ಲಿ ಒಂದು ಫಾರ್ಮುಲಾ ಫಾರ್ ಜನ್ರೇಷನಲ್ ಸಕ್ಸಸ್ ಅಂತ ಇಲ್ಲ ಅಂತ ಹೇಳಿದ್ರೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಪ್ಯಾಟರ್ನ್. ಒಬ್ಬರು 10, 20, 30 ವರ್ಷ ಆದಮೇಲೆ ಬೀಳ್ತಾರೆ, ಇನ್ನೊಬ್ಬರು 10, 20, 30 ವರ್ಷ ಆದಮೇಲೆ ಸ್ಟ್ರಗಲ್ ಮಾಡ್ತಾರೆ, ಎದ್ದೇಳ್ತಾರೆ. ಆ್ಯಂಡ್ ದಿಸ್ ಈಸ್ ಲೈಕ್ ಅ ಕರ್ವ್ ಹೋಗ್ತಾ ಇರುತ್ತೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಐ ಆಲ್ವೇಸ್ ನೋ ದ್ಯಾಟ್ ಯೂನಿವರ್ಸ್ ವಿಲ್ ನೆವರ್ ಡೂ ಅ ಮಿಸ್ಟೇಕ್. ದೇವರು ಯಾವತ್ತೂ ಮಿಸ್ಟೇಕ್ ಮಾಡಲ್ಲ. ಇಟ್ ಈಸ್ ಜಸ್ಟ್ ಟೀಚಿಂಗ್ ಅಸ್ ಲೆಸನ್ಸು ಬೇರೆ ಬೇರೆ ಥರದಲ್ಲಿ. ನಾನು ಈ ಒಂದು ಕಾನ್ಸೆಪ್ಟಲ್ಲಿ ಹೋದಾಗ ಮೈ ಡ್ಯಾಡ್ ವೆಂಟ್ ಟು ದಟ್ ಪೀಕ್. ಅಲ್ಲಿಂದ ಕೊಲ್ಯಾಪ್ಸ್ ಆಯಿತು. ನನ್ನ ಒಂದು ಲೈಫ್ ಸ್ಟಾರ್ಟ್ ಆಯಿತು. ನನ್ನ ಲೈಫಲ್ಲಿದ್ದಂಥ ಎಲ್ಲ ಪೇಯ್ನಿಂದ ನಾನು ರೈಸ್ ಆಗ್ತಾಯಿದ್ದೀನಿ. ಬಟ್ ಎಗೇನ್ ನನ್ನ ಒಂದು ಜನ್ರೇಷನ್ ಆದಮೇಲೆ ನನ್ನ ಮಗನೂ ಕ್ರ್ಯಾಶ್ ಆಗ್ತಾನೆ ಅಂತ ಹೇಳಿದ್ರೆ ದೆನ್ ಐ ಆಮ್ ನಾಟ್ ಬ್ರೇಕಿಂಗ್ ದ ಪ್ಯಾಟರ್ನ್ ಹಂಗೇ ಹೋಗ್ತಾ ಇರುತ್ತೆ. ಸೊ ಟು ಬ್ರೇಕ್ ದಟ್ ಪ್ಯಾಟರ್ನ್ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮಪ್ಪ ಏನು ಕಲಿತರು, ಅಲ್ಲಿಂದ ಹೆಂಗೆ ಬಿದ್ದರು, ಅದರಿಂದ ನಾನು ಹೇಗೆ ಇದ್ದೆ, ಅಲ್ಲಿಂದ ಹೇಗೆ ನಾನು ಕಲಿತೆ ಅಂತೇಳಿ ನಾನು ಬಿದ್ದು ಅಲ್ಲಿಂದ ಒಂದು ಸತಿ ರೈಸ್ ಮಾಡಿದ್ಮೇಲೆ ಐ ಫೆಲ್ಟ್ ವಿ ಹ್ಯಾವ್ ಅ ಚಾಲೆಂಜ್ ವಿಚ್ ಈಸ್ ಕಾಲ್ಡ್ ಅ ಜನ್ರೇಷನಲ್ ಪ್ಯಾಟರ್ನ್. ಆ ಪ್ಯಾಟರ್ನ ಒಂದು ಸತಿ ಸೆಟ್ ಮಾಡಿಬಿಟ್ರೆ ಇಟ್ ಈಸ್ ನಾಟ್ ಅಬೌಟ್ ಹೌ ಮಚ್ ಮನಿ, ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ನಾನು ಎಷ್ಟು ಜನರಿಗೆ ಎಕ್ಸ್ಪ್ಲಾಯ್ಟ್ ಮಾಡಿದ್ದೀನಿ, ನಾನು ಎಷ್ಟು ದೊಡ್ಡ ದೊಡ್ಡ ವಿಚಾರಗಳನ್ನ ಕಟ್ಟಿ ನನ್ನ ಮಕ್ಕಳಿಗೆ ಇಟ್ಟಿದ್ದೀನಿ ಅಂತ ಹೇಳೋದಕ್ಕಿಂತ ಆಮ್ ಐ ಬಿಲ್ಡಿಂಗ್ ಅ ವೆರಿ ಪವರ್ಫುಲ್ ಜನ್ರೇಷನ್ ಫಾರ್ ಫ್ಯೂಚರ್ ಅಂತ ಹೇಳಿದ್ರೆ ಐ ಆಮ್ ಸೇಯಿಂಗ್ ಎಸ್, ಇಟ್ ಕಮ್ಸ್ ವಿತ್ ಲರ್ನಿಂಗ್, ವ್ಯಾಲ್ಯೂಸ್, ಫಾರ್ಮುಲಾಸ್ ಟು ಬಿ ವೆಲ್ದಿ, ಫಾರ್ಮುಲಾಸ್ ಟು ಬಿ ಕ್ಯಾರಿಂಗ್ ದಟ್ ಅ ಲೆಗೆಸಿ. ಸೊ ಈ ಒಂದು ಕಾನ್ಸೆಪ್ಟ್ನ ನಾನು ಹೋಗಿ ಐ ಟ್ರಾವೆಲ್ ಟು ಡಿಫ್ರೆಂಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದೆ. ತುಂಬ ಜನರ ಹತ್ರ ಕಲಿತೆ. ಮೆಂಟರ್ಸು, ನಮ್ಮ ತಂದೆ ಒಟ್ಟಿಗಿದ್ದಂಥ ಫ್ರೆಂಡ್ಸ್ನ ಇಂಟರ್ವ್ಯೂಸ್ ಮಾಡಿದೆ. ಅವ್ರದ್ದು ವೀಡಿಯೋಸ್ನ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡೆ. ನನ್ನ ಲರ್ನಿಂಗ್ಸು 8th ಸ್ಟ್ಯಾಂಡರ್ಡಿಂದ ಇಲ್ಲಿ ತನಕ ಆಲ್ಮೋಸ್ಟ್ 28 ಇಯರ್ಸ್ದು ಲರ್ನಿಂಗ್ಸ್ ಏನಿದೆ ಎಲ್ಲ ಫಾರ್ಮ್ಯಾಟ್ ಮಾಡಿಕೊಂಡೆ. ದೆನ್ ಐ ಅಂಡರ್ಸ್ಟುಡ್ ಇಟ್ಸ್ ಟೈಮ್ ಟು ಶೇರ್ ದಿಸ್ ಸೀಕ್ರೆಟ್, ಶೇರ್ ದಿಸ್ ಲೈಕ್ ಜನರಿಗೆ ಹೇಗೆ ಇದನ್ನ ರಿಟೈನ್ ಮಾಡಬೇಕು. ನನ್ನ ಮಗ ಸೇರಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಮಗ ಸೇರಿಲ್ಲ ಅಂತಲ್ಲ. ದ ವೇ ವಿ ಹ್ಯಾವ್ ಡನ್ ಅವರ್ ಪೇರೆಂಟಿಂಗ್, ದ ವೇ ವಿ ಹ್ಯಾವ್ ಗಿವನ್ ಅವರ್ ಟೈಮು, ನಾವು ದುಡ್ಡು ಎಷ್ಟು ಕೊಟ್ಟಿದ್ವಿ ಇದ್ರ ಮೇಲೆ ಅವರ ಪೇರೆಂಟಿಂಗ್ ನಿಂತಿರುತ್ತೆ. ನೋ ಕಿಡ್ ಈಸ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್, ಬಟ್ ಅ ಬ್ಯಾಡ್ ಪೇರೆಂಟಿಂಗ್ ಕ್ಯಾನ್ ಮೇಕ್ ಥಿಂಗ್ಸ್ ಡಿಸಾಸ್ಟರಸ್. ಆ ಥರ ಆಗೋವಂಥ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಐ ಜಸ್ಟ್ ವಾಂಟ್ ಟು ಇನ್ವೈಟ್ ಯು ಟು ನೇಚರ್ಪ್ರೂನರ್ಸ್ ಕ್ಲಬ್. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು, ನೀವು ಬೇಕಾದರೆ ನಿಮ್ಮ ಒಂದು ನೆಟ್ವರ್ಕಲ್ಲಿ ದಿಸ್ ಈಸ್ ಅ ಟಾಸ್ಕ್ ಫಾರ್ ಯು, ಹೋಮ್ ವರ್ಕ್ ಆಯಿತಾ. ಟೇಕ್ ಫ್ಯೂ ಪೀಪಲ್ ಇನ್ ಯುವರ್ ಲೈಫ್. ನೀವು ಚಿಕ್ಕವರು ಆಗಿದ್ದಾಗ ಇಲ್ಲ ಒಂದು 20 ವರ್ಷ 30 ವರ್ಷದಿಂದ ಇಲ್ಲ 10 ವರ್ಷದಿಂದ ಇದ್ದವ್ರನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅವರ ಒಂದು ಫ್ಯೂಚರ್, ಈಗ ಮಕ್ಕಳ ಜನ್ರೇಷನ್ ಹೇಗಿದೆ, ಮೇಕ್ ಅ ಲಿಸ್ಟ್ ಆಫ್ ರಿಚ್ ಪೀಪಲ್ ಇನ್ ಯುವರ್ ಲೈಫ್. ನೀವು ನೋಡಿರುವಂಥ ರಿಚ್ ಪೀಪಲ್ ಹೂ ಲೈಕ್ ಆ ಫ್ಯಾನ್ಸಿ ವ್ಯಾನಿಟಿ ಮ್ಯಾಟ್ರಿಕ್ಸು ಶೋ ಆಫ್ ಮಾಡ್ತಾ ಇದ್ರಲ್ಲ, ಅವರ ಒಂದು ಲೈಫದು ಈಗ ಒಂದು ಅವ್ರ ಮಕ್ಕಳ ಪರಿಸ್ಥಿತಿ ನೋಡಿ. ಇಟ್ ಮೈಟ್ ಬಿ ಮಕ್ಕಳು ಮೇ ಬಿ ಚೈಲ್ಡ್ ಆಫ್ ಪ್ರೊಫೆಷ್ನಲ್ಸ್, ಈವನ್ ಡಾಕ್ಟರ್ಸು, ಇಂಜಿನಿಯರ್ಸು, ಪೊಲೀಸ್ ಆಫೀಸರ್ಸು, ಜಡ್ಜಸ್ಸು, ಇಲ್ಲ ಬಿಸ್ನೆಸ್ ಓನರ್ಸು. ನೋಬಡಿ ಈಸ್ ಎಕ್ಸೆಂಪ್ಟ್ ಯಾರಿಲ್ಲ. ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ಸಿ ಹೌ ದೇ ಆರ್ ಸಫರಿಂಗ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಅಂತ. ಇನ್ನೊಂದು ಕಡೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಸಿ ಹೂ ಎವರ್ ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಪೇಯ್ನ್ ಇನ್ ದೇರ್ ಲೈಫ್. ಇವತ್ತು ಅವ್ರ ಮಕ್ಕಳು ಯಾವ ಥರ ದೇ ಆರ್ ಜಸ್ಟ್ ಬಿಲ್ಡಿಂಗ್ ದೇರ್ ಲೆಗೆಸಿ ಅಂತ ಹೇಳ್ಬಿಟ್ಟು. ಬಟ್ ನೀವು ಈ ಒಂದು ಫಾರ್ಮುಲಾ ನಾನು ಹೇಳೋದನ್ನ ನೀಟಾಗಿ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಸ್ಲೋ, ಇಟ್ ವಿಲ್ ಬಿ ಮೀನಿಂಗ್ಫುಲ್. ಬಟ್ ಟ್ರಸ್ಟ್ ಮೀ, ನೀವು ಎಷ್ಟು ಕೋಟಿ ಮಾಡಿರ್ತೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕೋಟಿ ಮಾಡೋಕ್ಕೆ ಮಕ್ಕಳಿಗೆ ಮೀನಿಂಗ್ಫುಲ್ಲಾಗಿ ಹೇಳ್ಕೊಡ್ತೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕೆಲವು ಪೇರೆಂಟ್ಸು ನನ್ನ ಮಕ್ಳಿಗೆ ಏನು ಇಡಲ್ಲ ಅಂತೇಳಿ ಎಲ್ಲ ಚಾರಿಟಿ ಕೊಟ್ಬಿಡ್ತಾರೆ. ನನ್ನ ಮಕ್ಳಿಗೆ ಏನು ಇಡೋದು ಬೇಡ ಅಂತೇಳಿ ಎಲ್ಲೆಲ್ಲೋ ಕಾಂಟ್ರಿಬ್ಯೂಟ್ ಮಾಡಿ ಡೊನೇಷನ್ ಮಾಡಿಬಿಟ್ಟು ಮಕ್ಕಳಿಗೆ ಸಿ ದಿಸ್ ಪೀಪಲ್ ಹ್ಯಾವ್ ಗಾನ್ ಥ್ರೂ ದಟ್ ವರ್ಸ್ಟ್ ಸೀನ್ ಇನ್ ದೇರ್ ಲೈಫ್ ವೇರ್ ದೇರ್ ಕಿಡ್ಸ್ ಡಿಂಟ್ ನೋ ಹೌ ಟು ಬ್ಯಾಲೆನ್ಸ್ ದಟ್ ವೆಲ್ತ್. ಸಫೋಕೇಟ್ ಆಗಿಬಿಟ್ರು. ಅವ್ರಿಗೆ ಗೊತ್ತಾಯಿತು ಇದನ್ನ ಬಿಟ್ಬಿಟ್ರೆ ಐ ವಿಲ್ ಬೈ ಅ ಫೆರಾರಿ, ಐ ವಿಲ್ ಡೂ ಆಲ್ ದಿಸ್ ಲ್ಯಾವಿಶ್ ಲೈಫ್ ಸ್ಟೈಲು, ಹೋಗಿ ಎಲ್ಲ ಕಡೆ ಮರ್ಯಾದೆ ತೆಗಿತೀನಿ, ಬೇರೆ ಬೇರೆ ಕಡೆ ಎಲ್ಲ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ಮನಿ ಯು ಕ್ಯಾನ್ ಲೂಸ್ ಈವನ್ 2,000, 10,000, 50,000 crores ಜಸ್ಟ್ ಲೈಕ್ ದ್ಯಾಟ್ ಇನ್ ಅ ಫ್ಲಿಪ್ ಆಫ್ ಸೆಕೆಂಡು. ಸೊ ನಾವು ಕಟ್ಟಿರೋ ಈ ಒಂದು ಲಕ್ಷ, ಈ ಚಿಕ್ಕ ಐ ಮೀನ್ ವಾಟ್ ಎವರ್ ಯು ಕಾಲ್ ಇಟ್, ಇಟ್ ಈಸ್ ನಾಟ್ ಈವನ್ ಗ್ಯಾರಂಟಿಡ್. ಸೊ ಐ ಆಮ್ ಇನ್ವೈಟಿಂಗ್ ಯು ಟು ಮೈಸೂರು ಫಾರ್ ಒನ್ ಆಫ್ ದ ಈವೆಂಟು August 8th. ಇನ್ ಕೇಸ್ ನೀವು ಈ ವಿಡಿಯೋನ ನೋಡಿ ಏನಾದರೂ ಮಿಸ್ ಮಾಡ್ಕೊಂಡಿದ್ದರೆ ನೆಕ್ಸ್ಟ್ ಈವೆಂಟ್ ಯಾವಾಗುತ್ತೆ ಅಂತ ವೆಯ್ಟ್ ಮಾಡಿ. ಬಟ್ ಐ ವುಡ್ ಸೇ sooner you register, sooner you come and meet and you get these secrets. You can copy paste to your children, like ಮಕ್ಕಳನ್ನ ಕರ್ಕೊಂಡು ಬನ್ನಿ ಅವ್ರಿಗೆ. ಆ್ಯಂಡ್ ಇಟ್ ಶುಡ್ ಬಿ ಫಾರ್ ಕಿಡ್ಸ್ ಹೂ ಆರ್ ಲಿಟ್ರಲಿ ಹೂ ಕ್ಯಾನ್ ಲರ್ನ್ ದಿಸ್. ಆ್ಯಂಡ್ ಇದು ಯಾವ ಸ್ಕೂಲು ಕಾಲೇಜಲ್ಲೂ ಹೇಳ್ಕೊಟ್ಟಿರುವಂಥ ವಿಚಾರ ಅಲ್ಲ, ಪ್ರಾಕ್ಟಿಕ್ಯಾಲಿಟಿಯಲ್ಲಿ ಕಲ್ತಿರುವಂಥದ್ದು. ಈ ಒಂದು ಸೆಷನ್ ಅಟೆಂಡ್ ಮಾಡಿದ್ರೆ ಅವರ ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅಂತೇಳಿ bhajanbopana.com ಪ್ರೊಫೈಲಿಗೆ ಹೋಗಿ ಅಲ್ಲಿ ನಿಮಗೆ ಟೆಸ್ಟಿಮೋನಿಯಲ್ಸ್ ಇದೆ, ಅಲ್ಲೂ ನೋಡ್ಬೋದು. ಇಲ್ಲ ನೇಚರ್ಪ್ರೂನರ್ಸ್ ಕ್ಲಬ್ ಅಂತ ಇದೆ, ಅಲ್ಲೂ ಹೋಗ್ಬಿಟ್ಟು ನೀವು ಟೆಸ್ಟಿಮೋನಿಯಲ್ ನೋಡಿ. ಆ್ಯಂಡ್ ಇಫ್ ಯು ಫೀಲ್ ದ ಪುಲ್,
ಯು ಫೀಲ್ ದಟ್ ಓಕೆ ಇಲ್ಲಿಗೆ ಹೋದರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳೋ ಒಂದು ಇಂಟೆನ್ಷನ್ ಇದ್ದರೆ, ದಿಸ್ ವಿಡಿಯೋ ಯು ಆರ್ ನಾಟ್ ವಾಚಿಂಗ್ ಬೈ ಕೋಇನ್ಸಿಡೆನ್ಸ್, ದಿಸ್ ಈಸ್ ಮೆಂಟ್ ಟು ಬಿ ಅ ಮೆಸೇಜ್ ಫ್ರಮ್ ದ ಯೂನಿವರ್ಸ್, ಆಯಿತಾ. ಸೊ ಜಸ್ಟ್ ಸಿ ಲೈಕ್ ಇಫ್ ಯು ವಾಂಟ್ ಟು ಬಿ ದೇರ್ ಇನ್ ದ ಈವೆಂಟ್, ಲರ್ನ್ ದೀಸ್ ಪವರ್ಫುಲ್ ಸೀಕ್ರೆಟ್ಸ್ ಆ್ಯಂಡ್ ಗೋ ಬ್ಯಾಕ್ ಆ್ಯಂಡ್ ಇಂಪ್ಲಿಮೆಂಟ್ ಇನ್ ಯುವರ್ ಲೈಫ್. ನಿಮ್ಮ ಮಕ್ಕಳದ್ದು ಲೈಫು ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ, ಆ್ಯಂಡ್ ಯುವರ್ ಜನರೇಷನ್ಸ್ ಲೈಫ್ ಇಸ್ ಟೇಕನ್ ಕೇರ್ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. I have spent a lot of money traveling, learning and all that. For you, you'll have to just spend some basic time, ಒಂದು ಸ್ವಲ್ಪ ಒನ್ ಡೇ ಟೈಮು ಫ್ರಮ್ 9 to 5 o'clock ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ, ನೀವು ಎಲ್ಲೆಲ್ಲೋ ಹೋಗ್ತೀರಾ, ಯಾವುದ್ಯಾವುದೋ ಥರದ ಪ್ಲ್ಯಾನ್ಸ್ ಇಟ್ಕೊಳ್ತೀರಾ. ಬಟ್ ಇಫ್ ಯು ವಾಂಟ್ ದಿಸ್ ಆ್ಯಸ್ ಯುವರ್ ಪ್ರಿಯಾರಿಟಿ, ನನ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ, ಆ್ಯಂಡ್ ಐ ಪ್ರಾಮಿಸ್ ಯು ದಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ಯುವರ್ ಮೋಸ್ಟ್ ವರ್ತ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದ ಟೆಸ್ಟಿಮೋನಿಯಲ್ಸು, ರಿವ್ಯೂಸು, ಫೀಡ್ಬ್ಯಾಕ್ಸ್ ಎಲ್ಲ ನೋಡ್ಬೋದು ನಮ್ಮ ವೆಬ್ಸೈಟಲ್ಲಿ. ಜಸ್ಟ್ ಕ್ಲಿಕ್ ದೇರ್ ಆ್ಯಂಡ್ ಬುಕ್. ಎಂಡ್ ಆಫ್ ಇಟ್, ಡೋಂಟ್ ಬಿಲ್ಡ್ ವೆಲ್ತ್ ಫಾರ್ ಯುವರ್ ಜನ್ರೇಷನ್ಸ್, ಮೇಕ್ ದೆಮ್ ಆ್ಯಸ್ ಯುವರ್ ವೆಲ್ತ್ ಫಾರ್ ದ ಅಪ್ಕಮಿಂಗ್ ಫ್ಯೂಚರ್. ದಟ್ಸ್ ವೇರ್ ದ ಲೈಫ್ ವಿಲ್ ಚೇಂಜ್. ಆ್ಯಂಡ್ ಡೋಂಟ್ ಬ್ಲೇಮ್ ಯುವರ್ ಕಿಡ್ಸ್ ಬಿಕಾಸ್ ದೇ ಆರ್ ಆಲ್ ಗುಡ್ ಸೋಲ್ಸ್. ನನ್ನ ಮಗ ಯಾವ ಥರ ಇವಾಗ ಬೆಳೀತಾ ಇದ್ದಾನೆ, ಇಟ್ಸ್ ಆಲ್ ಈಸ್ ಅ ಗುಡ್ ಸೋಲ್. ನಮ್ಮಲ್ಲಿ when we take that accountability, responsibility, when we take that authority, that's where life will change ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ದ ಸ್ಟೋರೀಸ್ ವಾಟ್ ಐ ಹ್ಯಾವ್ ಟೋಲ್ಡ್, ಇಟ್ ಈಸ್ ಫ್ರಮ್ ಕೂರ್ಗ್, ವಿಚ್ ಈಸ್ ದ ಸೇಮ್ ಇನ್ ಸ್ಟೇಟ್, which is the same at national level, it is the same at a global level. So karma is real, universal law is real, nature law is real. If you don't respect it, you will have to face it by pain. So I would say face it by choice, and see you in my next video. Sigua, bye. Mysuriಗೆ ಬರ್ತೀರಲ್ಲ, ಸಿಗುವ.